ಶಿವಾಜಿ ಸೂರತ್ಕಲ್ ಸಿನಿಮಾ ನಟನ ಜೀವನದಲ್ಲಿ ಕಲಹ. ಪತ್ನಿಯಿಂದ ಹಲ್ಲೆ ಅಂತ ದೂರು ನೀಡಿದ ನಟ ಧನುಷ್. ಶಿವಾಜಿ ಸೂರತ್ಕಲ್ ಸಿನಿಮಾ ನಟನ ಜೀವನದಲ್ಲಿ ಕಲಹ. ಪತ್ನಿಯಿಂದ ಹಲ್ಲೆ ಅಂತ ದೂರು ನೀಡಿದ ನಟ ಧನುಷ್. ಬೆಂಗಳೂರಿನ ಗಿರಿನಗರ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್. ಪತ್ನಿ ಕಿರುಕುಳ ನೀಡುತ್ತಿದ್ದಾಳೆ ಅಂತ ನಟ ಧನುಷ್ ಆರೋಪವನ್ನ ಮಾಡಿದ್ದಾರೆ. ಇನ್ನು ಪತಿ ಧನುಷ್ ಮೇಲೆ ಪತ್ನಿ ಆಶ್ರಿತಾ ಇಂದಲೂ ಕೂಡ ಆರೋಪವನ್ನ ಮಾಡಲಾಗಿದೆ. ಇನ್ನು ವರದಕ್ಷಿಣೆ ಕಿರುಕುಳ, ದೈಹಿಕವಾಗಿ ಹಲ್ಲೆ ಅಂತ ದೂರನ್ನ ನೀಡಲಾಗಿದೆ. ನಟ ಮತ್ತು ಪತ್ನಿಯಿಂದ ಪರಸ್ಪರ ದೂರು ಪ್ರತಿ ದೂರು ಎರಡೂ ಕೂಡ ದಾಖಲಾಗಿದೆ. 9 ತಿಂಗಳ ಹಿಂದೆ ವಿವಾಹವಾಗಿದ್ದ ಧನುಷ್ ಹಾಗೂ ಆಶ್ರಿತಾ ವರದಕ್ಷಿಣೆ ಕಿರುಕುಳ ನೀಡಿ ಹಲ್ಲೆ ಮಾಡಿದ್ದಾರೆ ಅಂತ ದೂರನ್ನ ದಾಖಲು ಮಾಡಿದ್ದಾರೆ. 50 ಗ್ರಾಂ ಚಿನ್ನ ಪಡೆದು ನಂತರ 8 ಲಕ್ಷ ವರದಕ್ಷಿಣೆ ಬೇಡಿಕೆ ಇಟ್ಟಿದ್ರು. ಪ್ರಶ್ನೆ ಮಾಡಿದ್ರೆ ದೈಹಿಕವಾಗಿ ಹಲ್ಲೆ ಮಾಡಿ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ. ಧನುಷ್ ಹಾಗೂ ಕುಟುಂಬಸ್ಥರ ಮೇಲೆ ಪ್ರಕರಣವನ್ನು ಕೂಡ ದಾಖಲು ಮಾಡಲಾಗಿದೆ. ಸದ್ಯ ಪತ್ನಿ ಕಾಟ ಕೊಟ್ಟಿದ್ದಾಳೆ ಅಂತ ಧನುಷ್ ರವರು ಕೂಡ ದೂರನ್ನ ದಾಖಲು ಮಾಡಿದ್ದಾರೆ. ಗಿರಿನಗರ ಮತ್ತು ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ಸದ್ಯಕ್ಕೆ ದಾಖಲಾಗಿದೆ. ಇನ್ನು ಶಿವಾಜಿ ಸೂರತ್ಕಲ್ ಸಿನಿಮಾ ನಟ ಧನುಷ್ ಅವರ ವಿರುದ್ಧವಾಗಿಯೂ ಕೂಡ ಈಗ ಆರೋಪವನ್ನ ಮಾಡಲಾಗಿದೆ. ಅವರ ಪತ್ನಿಯೇ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಪತ್ನಿಯ ವಿರುದ್ಧವಾಗಿಯೂ ಕೂಡ ನಟ ಧನುಷ್ ಅವರು ಆರೋಪವನ್ನ ಮಾಡಿದ್ದಾರೆ. ನನಗೆ ಕಿರುಕುಳವನ್ನ ಕೊಡ್ತಾ ಇದ್ದಾಳೆ ನನ್ನ ಹೆಂಡತಿ ಅಂತ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಈಗ ಅವರ ಹೆಂಡತಿ ಆಶ್ರಿತಾ ಕೂಡ ಬೆಂಗಳೂರಿನ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನ್ನ ಗಂಡ ನನಗೆ ವರದಕ್ಷಿಣೆಯ ಕಿರುಕುಳವನ್ನ ಕೊಟ್ಟಿದ್ದಾನೆ. ನನ್ನ ಗಂಡ ಅಷ್ಟೇ ಅಲ್ಲ, ನನ್ನ ಗಂಡನ ಮನೆಯವರು ಕೂಡ ನನಗೆ ಕಿರುಕುಳವನ್ನ ಕೊಟ್ಟಿದ್ದಾರೆ. ಮದುವೆಯಲ್ಲಿ ಚಿನ್ನ ಕೇಳಿದ್ರು, ಆ ಒಂದು ಚಿನ್ನವನ್ನು ಕೂಡ ಕೊಟ್ಟಿದ್ದೀವಿ. ಅದರ ಜೊತೆಗೆ ಕ್ಯಾಶ್ ಕೂಡ ಕೇಳಿದ್ರು. ಆಗ ನಾನು ಪ್ರಶ್ನೆ ಮಾಡಿದೆ, ಯಾವ ಕಾರಣಕ್ಕೆ ನೀವು ಇಷ್ಟರ ಕ್ಯಾಶ್ ನ ಕೇಳ್ತಾ ಇದ್ದೀರಾ, ಇಷ್ಟು ಮೊತ್ತವನ್ನ ಯಾವ ಕಾರಣಕ್ಕೆ ಕೇಳ್ತಾ ಇದ್ದೀರಾ, ನಾವ್ಯಾಕೆ ವರದಕ್ಷಿಣೆ ಕೊಡಬೇಕು ಅಂತ ಪ್ರಶ್ನೆ ಮಾಡಿದೆ. ಆ ಪ್ರಶ್ನೆ ಮಾಡಿದ್ದಕ್ಕೆ ನನಗೆ ಹಲ್ಲೆಯನ್ನ ಮಾಡಿದ್ದಾರೆ ಎಂಬ ಆರೋಪವನ್ನು ಕೂಡ ಈಗ ಮಾಡಿದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ಈಗ ನಟ ಧನುಷ್ ಅವರ ವಿರುದ್ಧವಾಗಿ ಕೂಡ ಆರೋಪ ಕೇಳಿಬಂದಿದೆ. ಅದು ಕೂಡ ವರದಕ್ಷಿಣೆ ಕಿರುಕುಳ ಆರೋಪ ಕೇಳಿಬಂದಿದೆ. ಜೊತೆಗೆ ಈಗ ಅವರ ಹೆಂಡತಿಯ ವಿರುದ್ಧವಾಗಿಯೂ ಕೂಡ ಧನುಷ್ ಅವರು ಆರೋಪ ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಇದೆ? ಧನುಷ್ ಅವರು ಈಗ ಒಂದು ಗಿರಿನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಹೆಂಡತಿ ಪತ್ನಿ ಇಂದ ಅಲ್ಲೇನ ಪತ್ನಿ ಹಲ್ಲೆ ಮಾಡಕ್ಕೆ ಮುಂದಾಗ್ತಾ ಇರುವಂತ ದೂರನ್ನ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಏನಂದ್ರೆ ಅವರು ಪತ್ನಿ ಸಹ ಒಂದು ಸೌತ್ ಡಿವಿಷನ್ ನ ಒಂದು ಮಹಿಳಾ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಏನಂದ್ರೆ ಇಬ್ರು ಸಹ ಒಂದು ಮದುವೆ ಆಗಿರ್ತಾರೆ. ಮತ್ತೆ ಏನು ನಟ ಹಾಗೂ ಪತ್ನಿ ಸಹ ಪರಸ್ಪರ ಪ್ರತಿ ದೂರು ದಾಖಲಾಗಿರುವಂತದ್ದು. ಶಿವಾಜಿ ಸೂರತ್ಕಲ್ ಸಿನಿಮಾ ಏನಿದೆ, ಈ ಸಿನಿಮಾದ ಕಿರುತೆರೆಯಲ್ಲಿ ನಟಿಸಿರುವಂತ ನಟ ಏನಿದ್ದಾರೆ ಅವರು ಗಿರಿನಗರಕ್ಕೆ ದೂರನ್ನ ಕೊಟ್ಟಿರುವಂತದ್ದು. ತನಗೆ ಸುಳ್ಳು ಹೇಳಿ ಬೇರೆಯವರೊಂದಿಗೆ ವಿದೇಶಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಎಂಟಿ ಸಹ ದೂರನ್ನ ಕೊಟ್ಟಿರುವಂತದ್ದು. ಎರಡೂ ಕಡೆ ದೂರನ್ನ ದಾಖಲಿಸಿಕೊಂಡಂತಹ ಪೊಲೀಸರು ಈಗ ಏನೋ ಒಂದು ಪ್ರಕರಣದ ತನಿಖೆಯನ್ನು ಮಾಡ್ತಾ ಇದ್ದಾರೆ. ವರದಕ್ಷಿಣೆ ಕಿರುಕುಳ ನೀಡಿ ದೈಹಿಕವಾಗಿ ಹಲ್ಲೆ ಮಾಡಿದ್ದಾನೆ ಎಂದು ದೂರು ಕೊಟ್ಟಿದ್ದಾರೆ ಅವರು, ಆತನ ಪತ್ನಿ. ಮತ್ತೆ ಅದರ ಜೊತೆಗೆ ಕಳೆದ 9 ತಿಂಗಳ ಹಿಂದೆ ವಿವಾಹವಾಗಿದ್ದ ಧನುಷ್ ಹಾಗೂ ಅರ್ಪಿತಾ ಅವರಿಬ್ರು ಸಹ ಮದುವೆ ಸಂದರ್ಭದಲ್ಲಿ 50 ಗ್ರಾಂ ಚಿನ್ನ ಮತ್ತೆ 8 ಲಕ್ಷ ವರದಕ್ಷಿಣೆ ನೀಡಿ ಬೇಡಿಕೆ ಇಟ್ಟಿರುವಂತ ಆರೋಪವನ್ನು ಸಹ ಆಕೆ ಮಾಡಿರುವಂತದ್ದು. ಹುಡುಗಿಯರ ಸಹವಾಸ ಮಾಡಿ ಇಷ್ಟದಲ್ಲಿ ಇತರ ಜೊತೆ ಫೋಟೋಸ್ ಹಂಚಿಕೊಂಡ ಅಂತ ಹೇಳ್ಬಿಟ್ಟು ದೂರನ್ನ ಕೊಟ್ಟಿರುವಂತ. ಸದ್ಯಕ್ಕೆ ದೂರನ್ನ ದಾಖಲಿಸಿಕೊಂಡಂತಹ 2 ಠಾಣೆ ಪೊಲೀಸರು ಪ್ರಕರಣ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.